ತನ್ನ ಮನೆಯವರ ಬಗ್ಗೆ ಹಗುರವಾಗಿ ಬರೆದಿದ್ದಕ್ಕೆ, ಒಬ್ಬ ಸಮಾಜ ಕಾರ್ಯಕರ್ತನ ಮಾನಹಾನಿ ಮಾಡಿದ ಪ್ರಯತ್ನಕ್ಕೆ ಮಾನನಷ್ಟ ಮೊಕದ್ದಮೆ ಹಾಕಿದನು. ತಗೋ, ನೀನು ಹೇಳಿದ ಮಂಜರಿ ಕುಮ್ಮಕ್ಕೆ ಇರಬೇಕು. ಅದೇನೇ ಆಗಿರ್ಲಿ, ಈ ಕೂಡಲೇ ನಮ್ಮ ಲಾಯರ್ಗೆ ಬರೋದಕ್ಕೆ ಹೇಳು. ಆಯ್ತು. ನರಹರಿ ಅಣ್ಣ, ನಿಮ್ಗೆ ಯಾವ್ಯಾವ ಊರ್ಗೆ ಹೇಗ್ ಹೋಗೋದು ಅಂತೆಲ್ಲ ಗೊತ್ತಿರ್ಬೇಕಲ್ಲ? ಹೆಚ್ಚು ಕಡಿಮೆ. ಇಲ್ಲಿಂದ ಗೋವಾಗ್ ಹೇಗ್ ಹೋಗೋದು? ಹೇಗೆ ಅಂದ್ರೆ 2 ರೂಟ್ ಇದೆ. ಒಂದು ಶಿವಮೊಗ್ಗಕ್ಕೆ ಹೋಗಿ ಅಲ್ಲಿಂದ ಸಿರ್ಸಿಗೆ ಹೋದ್ರೆ ಸಮುದ್ರದ ದಡದಲ್ಲೇ ಹೋಗ್ತಾ ಇದ್ರೆ ಗೋವಾ ಸಿಕ್ಬಿಡುತ್ತೆ. ಇನ್ನೊಂದು ಬೆಳಗಾಮು, ದೂದ್ಸಾಗರ, ಗೋವಾ. ಹೌದು, ಇದನ್ನೆಲ್ಲ ಯಾಕೆ ಕೇಳ್ತಿದ್ಯಾ? ಅದು ಗಣೇಶನ್ ಸ್ಕೂಲಿಂದ ಅಲ್ಲಿ ಟೂರ್ ಕರ್ಕೊಂಡು ಹೋಗ್ತಿದಾರಂತೆ. ಗೋವಾಗ ಹನಿಮೂನ್ಗೆ ಹೋಗೋ ಜಾಗಕ್ಕೆ ಎಜುಕೇಶನ್ ಟೂರ್. ಚನ್ನಬಸಪ್ಪ ಅಂತ ಸಿಎಂಗೆ ಬಹಳ ಕಾಸ. ಹೈಕಮಾಂಡ್ನವರು ನಾರಾಯಣಪ್ಪನ ಬಣದವರು ಬೇಡ ಅಂತ ಡಿಸೈಡ್ ಮಾಡಿದ್ದಾರೆ. ಅದಕ್ಕೆ ಈ ನಾರಾಯಣಪ್ಪ ನಿಮ್ ಬೆನ್ ಬಿದ್ದಿರೋದು. ಇದು ನನಗೆ ಗೊತ್ತಿರ್ಲಿಲ್ಲ. ಅಣ್ಣ, ಈಗ್ಲಾದ್ರೂ ನಮಗೆ ಈ ಮಂತ್ರಿ ಸ್ಥಾನ ಬೇಡ ಅಂತ ನಾವು ಹೈಕಮಾಂಡ್ಗೆ ತಿಳಿಸ್ಬೇಕಣ್ಣ. ಹಾಗಾದ್ರೆ ನಾನು ಈಗಲೇ ಪಕ್ಷದ ಅಧ್ಯಕ್ಷರಿಗೆ ಫೋನ್ ಮಾಡಿ ಹೇಳ್ಬಿಡ್ತೀನಿ. ರಾಣಿ, ಅದೇನು ಹೇಳಬೇಕೋ ಅದನ್ನೆಲ್ಲ ನಾನೇ ಹೇಳ್ತೀನಿ. ನೀರಲ್ಲಿ ಮುಳುಗ ತಪ್ಪಿದ್ರೆ ಏನಾಯ್ತು? ಅವಳನ್ನ ಮುಗಿಸೋಕೆ ಬೇಕಾದಷ್ಟು ದಾರಿಗಳಿವೆ. ಬೇಡ ಬೇಡ ಆರ್ಯನ್, ಗೋವಾಗ್ ಬರ್ತೀನಿ. That's like a good girl. ಯಾವ ಕ್ಷೇತ್ರದಲ್ಲಿ ಕಾಂಪಿಟೇಷನ್ ಇಲ್ಲ ಹೇಳಿ? ಎಲ್ಲಾದ್ರಲ್ಲೂ ಇದೆ. ನಮ್ಗಿಂತ ವೀಕ್ ಆಗಿರೋರ್ನ ಓವರ್ಟೇಕ್ ಮಾಡ್ಬೇಕು, ನಮ್ಗಿಂತ ಸ್ಟ್ರಾಂಗ್ ಆಗಿರೋರ್ನ ದಿಕ್ ತಪ್ಪಿಸ್ಬೇಕು. ನಮಗ್ ಬೇಕಾಗಿರೋದನ್ನ ನಾವು ಸಾಧಿಸ್ಲೇಬೇಕು. ದಟ್ಸ್ ಗೇಮ್. ರೀ, ಅದು ಅಮ್ಮ ಫೋನ್ ಮಾಡಿದ್ರು, ಅವ್ರಿಗೆ ಹುಷಾರಿಲ್ವಂತೆ. ಹೋಗ್ಬಿಡ್ಬಾ. ಒಂದ್ 2 ದಿನ ಅಷ್ಟೇ, ಬಂದ್ಬಿಡ್ತೀನಿ. ಆಯ್ತು. ನಾನು ಸೀತಾಪುರಕ್ಕೆ ಬರ್ತೀನಿ. ಬೇಜಾರ್ ಮಾಡ್ಕೋಬೇಡಿ. ನೀವ್ ಹಳ್ಳಿಗೆ ಬಂದ್ರೆ ನಾನು ನಿಮ್ಮನ್ನ ನೋಡ್ಕೊಳಕ್ಕಾಗಲ್ಲ. ಅಮ್ಮಂಗ್ ಹುಷಾರಿಲ್ಲ. ನಿಮ್ಮನ್ನ ನೋಡ್ಕೊಳ್ಳೋ, ಅಮ್ಮನ್ ನೋಡ್ಕೊಳ್ಳೋ, ಅದಕ್ಕೆ. ಇಟ್ಸ್ ಓಕೆ, ನಾನು ಇನ್ನೊಂದ್ಸಲ ಬರ್ತೀನಿ. ಅವ್ರ ಕಡೆ ಕೇಸು ತುಂಬಾ ಸ್ಟ್ರಾಂಗ್ ಆಗಿದೆ ಮೇಡಮ್. ಅಂದ್ರೆ ಪೇಪರ್ನಲ್ಲಿ ನೇರವಾಗಿ ಅವರ ಹೆಸರನ್ನ ಬಳಸಿದ್ದೀರಿ. ಸಂವಿಧಾನಾತ್ಮಕವಾಗಿ ಅವರ ಮೂಲಭೂತ ಹಕ್ಕಿಗೆ ಚ್ಯುತಿ ಬಂದಿದೆ. ಇದನ್ನಿಲ್ಲ ಅಂತ ಪ್ರೂವ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಯಾವತ್ತಿದ್ರೂ ನಾವು ಸೋಲ್ತೀವಿ. ನ್ಯಾಯಾಲಯದಲ್ಲಿ ಒಂದ್ ಸ್ವಲ್ಪ ದಿನ ಕೇಸ್ ನಡೆಸಿ ಸೋಲನ್ ಬೇಕಾದ್ರೆ ಮುಂದೂಡಬಹುದು. ಆದ್ರೆ ಇದರಿಂದ ನಿಮಗೆ ತೊಂದರೆ. ನಾಳೆ ಡಬಲ್ ದಿ ಕಾಂಪನ್ಸೇಷನ್ ಅಮೌಂಟ್ ಕೊಡ್ಬೇಕಾಗುತ್ತೆ. ಅದಕ್ಕೇನ್ ಮಾಡ್ಬೇಕು ಅಂತೀರಿ ಈಗ? ನೀವು ಔಟ್ ಆಫ್ ದಿ ಕೋರ್ಟ್ ಸೆಟಲ್ಮೆಂಟ್ ಆಗಿ, ಐ ಮೀನ್ ಕಾಂಪ್ರಮೈಸ್. ಥ್ಯಾಂಕ್ಸ್ ಫಾರ್ ಯೋರ್ ಸಜೆಷನ್ಸ್. ಏನ್ ಮಾಡಬಹುದು ಅಂತ ನಾವು ಯೋಚನೆ ಮಾಡ್ತೀವಿ. ಬಾವ ಬೆಂಕಿ ಇದ್ದ ಹಾಗೆ, ಬೆಚ್ಚಗಾಗೋಷ್ಟು ಮಾತ್ರ ಹತ್ರ ಹೋಗ್ಬೇಕು. ನಚ್ಚಗಾಗತ್ತೆ ಅಂತ ಇನ್ನೂ ಹತ್ರ ಹೋದ್ರೆ ಸುಟ್ಟು ಬೂದಿ ಆಗ್ತೀಯ. ಅರ್ಥ ಆಯ್ತು ಅನ್ಸುತ್ತೆ. ನೀನ್ ಹೋಗ್ತಿರೋ ದಾರಿಲಿ ತುಂಬಾ ಹಳ್ಳಗಳಿದೆ. ಲಾಭನೂ ಇಲ್ಲ, ಮರ್ಯಾದೆನೂ ಹಾಳು. ಬೇಡ ಮಂಜರಿ, ಈ ವಿಷಯ ಹೇಳಕ್ಕೆ ನಂಗೆ ತುಂಬಾ ಹಿಂಸೆ ಆಗುತ್ತೆ. ಮತ್ತೆ ಇದ್ರ ಬಗ್ಗೆನೇ ಮಾತಾಡೋ ಹಾಗೆ ಮಾಡಬೇಡ. ನಾನು ಇದನ್ನೆಲ್ಲ ಮಾಡ್ತಾ ಇರೋದು ಅಮೃತಂಗೋಸ್ಕರ. ಅವಳ ಪ್ರಾಣಕ್ಕೆ ಅಪಾಯ ಆದ್ರೆ ಇವ್ರು ನನ್ನನ್ನು ಯಾವತ್ತೂ ಕ್ಷಮಿಸಲ್ಲ. ಭಕ್ತರನ್ನ ಒಳ್ಳೆ ದಾರಿಲಿ ನಡೆಸೋ ನೀನು. ಆ ಆರ್ಯನ್ಗೆ ಒಳ್ಳೆ ಬುದ್ಧಿ ಕೊಡು. ಇಲ್ಲಾಂದ್ರೆ ಅಲ್ಲಿವರೆಗೂ ನಾನು ಬರೀ ತಪ್ಪುಗಳನ್ನೇ ಮಾಡ್ಬೇಕಾಗತ್ತೆ. ನನ್ನನ್ನು ಕಾಪಾಡು ಗಣೇಶ.